ಇಂದು ರೈತರ ಸಂಘದ ವತಿಯಿಂದ ರೈತರಥ ಯಾತ್ರೆಗೆ ಚಾಲನೆ ನೀಡಿದ್ದು ಮತ್ತು ರಾಜ್ಯ ಪ್ರಶಸ್ತಿ ಸಮಾರಂಭವನ್ನು ಕೂಡ ರೈತರ ಸಂಘದವರು ಹಮ್ಮಿಕೊಳ್ಳಲಾಗಿತ್ತು ಮತ್ತು ಸಂತೋಷ್ ಹೆಗಡೆ ಅವರ ಹುಟ್ಟುಹಬ್ಬದ ಸಲುವಾಗಿ ರೈತರಿಗೆಲ್ಲರಿಗೂ ಕೂಡ ಪ್ರಶಂಸನೀಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಗಿಡ ನೆಡುವುದರ ಜೊತೆಗೆ ಗಿಡವನ್ನು ರೈತರಿಗೆ ಕೊಟ್ಟು ಸಮಾರಂಭಕ್ಕೆ ಚಾಲನೆ ನೀಡಲಾಯಿತು. ಮತ್ತು ಎಲ್ಲ ರೈತರ ಪರವಾಗಿ ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತಿ ಸಂಘದ ಲೋಗೋವನ್ನು ಕೂಡ ಅನಾವರಣ ಮಾಡಲಾಯಿತು. ಈ ಲೋಗೋ ಅನಾವರಣಕ್ಕೆ ಗಣ್ಯರಿಂದ ಒಂದು ಒಳ್ಳೆಯ ಶುಭ ಸೂಚನೆ ಸಿಕ್ಕಂತಾಯಿತು. ಹಾಗೂ ರಾಜಕಾರಣಿಗಳು ಮತ್ತು ಸ್ವಾಮೀಜಿಗಳು ಇನ್ನು ಅನೇಕ ಸಿನಿಮಾ ನಟರು ಕೂಡ ಈ ಒಂದು ಸಮಾರಂಭಕ್ಕೆ ಭಾಗಿಯಾಗಿದ್ದರು. ಹಾಗೂ ಸಂತೋಷ್ ಹೆಗಡೆಯವರ ಹುಟ್ಟುಹಬ್ಬದ ಸಲುವಾಗಿ ಗಿಡವನ್ನು ಕೂಡ ಎಲ್ಲರಿಗೂ ಹಂಚಲಾಯಿತು. ಮತ್ತೊಂದು ವಿಶೇಷವೇನೆಂದರೆ ಆಂಬುಲೆನ್ಸನ್ನು ಕೂಡ ಅಂದರೆ ರೈತರ ಪರವಾಗಿ ಒಂದು ಆಂಬುಲೆನ್ಸನ್ನು ಕೂಡ ಬಿಡುಗಡೆ ಮಾಡಲಾಯಿತು. ಸಂತೋಷ್ ಹೆಗಡೆಯವರ ಈ ಒಂದು ವಿಶೇಷ ಮತ್ತು ರೈತರ ಈ ಒಂದು ವಿಶೇಷ ಕಾರ್ಯಕ್ಕೆ ನಿಮ್ಮ ಮೆಚ್ಚುಗೆಯೂ ಕೂಡ ಅತ್ಯಮೂಲ್ಯ. ಮೊಬೈಲ್ಗಳನ್ನು ನೋಡ್ಕೊಂಡು ಕೂತ್ಕೊಳ್ಳಿ ದಯಮಾಡಿ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಸಂತೋಷ್ ಹೆಗಡೆ ಅವರು ಬಂದವರಂದ್ರೆ ನಮ್ಮ ಹೆಮ್ಮೆ. ಕಾನೂನು ಬಂದಿದೆ ಇಲ್ಲಿಗೆ. ನಾವು ಯಾರಿಗೆ ಗೌರವ ಕೊಡ್ತಿರೋ ಹೆಂಗೋ ಗೊತ್ತಿಲ್ಲ, ಕಾನೂನಿಗೆ ಗೌರವ ಕೊಡಲೇಬೇಕು. ಕಾನೂನು ಇದ್ದಿದ್ದು ಇವತ್ತು ಮನೆಯಲ್ಲಿ ಏನು ಕೆಲಸ ನಡೆಯಲ್ಲ. ಹೆಂಡತಿಗೂ ಕಾನೂನು, ಗಂಡನಿಗೂ ಕಾನೂನು. ಮೊದಲು ನಾವು ಗೌರವ ಕೊಡಬೇಕಾಗಿರ್ತಕ್ಕಂಥದ್ದು ಕಾನೂನು ರೀತಿಯಲ್ಲಿ ಇರತಕ್ಕಂಥ ಸಂತೋಷ್ ಹೆಗಡೆ ಅವರಿಗೆ. ಅವ್ರು ಎಲ್ಲಿದ್ರು ಕಾನೂನು ಅವ್ರದೇ ಆಗಿರ್ತದೆ. ಆ ಕಾನೂನು ನಮ್ಮ ಜೊತೆ ಇದೆ ಅಂದ್ರೆ ಆ ಕಾನೂನು ನಾವು ಪಾಲನೆ ಮಾಡಬೇಕು. ನನ್ನ ಚಿಕ್ಕ ಪರಿಚಯ, ನನ್ನ ಪರಿಚಯ ಅವರು ಕಡಿಮೆ ಮಾಡಿಕೊಟ್ರು. ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ರೂರಲ್, ದೊಡ್ಡಬೆಳವಂಗ್ಲ ಶ್ರೀ ಶಕ್ತಿ ಸ್ವರೂಪಿಣಿ ರೇಣುಕಾ ಯಲ್ಲಮ್ಮನ ಆರಾಧಕರು ನಾನು. ಸುಮಾರು ಕಾರ್ಯಕ್ರಮಗಳನ್ನ ನಾನು ಮಾಡ್ತಾ ಇರ್ತೀನಿ. ನನ್ನ ದೇವಸ್ಥಾನಕ್ಕೆ ಬರತಕ್ಕಂಥ ಭಕ್ತರಿಗೂ ನಾನು ಕೆಲವೊಂದು ವಿಚಾರಗಳನ್ನ ಹೇಳ್ತೀನಿ. ಅದೇ ವಿಚಾರ ಇವತ್ತು ನಿಮಗೂ ಕೂಡ ಹೇಳ್ತೀನಿ. ಅತಿ ಹೆಚ್ಚಾಗಿ ಮಾತಾಡಬೇಡಿ ಅಂತ ನನಗೆ ಆಲ್ಮೋಸ್ಟ್ ವಾರ್ನಿಂಗ್ ಮಾಡಿದ್ದಾರೆ. ಆದ್ರೂ ನಾನು ಮಾತಾಡ್ತೀನಿ. ವಾರ್ನಿಂಗ್ ಮಾಡಿದ್ರು ನಾನು ಮಾತಾಡ್ತೀನಿ. 2001ರಿಂದ ಹುಟ್ಟಿರತಕ್ಕಂಥ ಮಕ್ಕಳು 2025 ಏನು ಪ್ರೆಸೆಂಟ್ ಇದಾರೋ, ಇವತ್ತಿಗೆ ಏಜ್ 25 ವರ್ಷ ಯಾರ್ಯಾರು ಇದ್ದಾರೋ ಅವರು ಯಾವುದೇ ಕಾರಣಕ್ಕೂ ಅಣ್ಣ ತಮ್ಮ ಬಂಧು ಬಳಗ ದೊಡ್ಡಪ್ಪ ಚಿಕ್ಕಪ್ಪ ತಂದೆ ತಾಯಿ ಅನ್ನತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಅವರು ಬೆಲೆ ಗೌರವವನ್ನು ಕೊಡೋದಿಲ್ಲ. 2001ರಿಂದ ಹುಟ್ಟಿರ್ತಕ್ಕಂಥವ್ರು ಬೇಕಾದ್ರೆ ನಿಮ್ಮ ಮನೆಗಳೆಲ್ಲ ನೋಡ್ಕೊಳ್ಳಿ. 2025 ಇಲ್ಲಿಂದ ಪ್ರೆಸೆಂಟ್ ಯಾಕೆ ಅವ್ರು ಬೆಲೆ ಗೌರವ ಕೊಡಲ್ಲ ಅಂದ್ರೆ ಅವ್ರಿಗೊಂದು ಬೆನ್ನದಿಗೆ ಎತ್ತಿರತಕ್ಕಂಥ ಒಂದು ಬೇತಾಳ ಒಂದು ಕೈಯಲ್ಲಿ ಇರುತ್ತೆ.